ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ವೀಕ್ಷಕರೇ, ನಾಳೆಯ ದಿನ 18ನೇ ತಾರೀಕು ಜೂನ್ ತಿಂಗಳು ಅದ್ಭುತವಾದ ಶಕ್ತಿಯುತವಾದ ಒಂದು ದಿನ ಅಂತಾನೆ ಹೇಳಬಹುದು. ಏನು ಅಂತ ವೈಶಿಷ್ಟ್ಯತೆ ಕೂಡಿದೆ ಈ ಒಂದು ದಿನದಂದು ಅಂತ ನೋಡೋದಾದ್ರೆ, ಗುರುಪುಷ್ಯಮಿ ಅಂತ ಹೇಳ್ತೀವಿ ನಾವು. ಅಂದ್ರೆ ನಿಮ್ಮ ಜೀವನದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಒಂದು ಬದಲಾವಣೆಗಳು, ನೀವು ನಂಬಿರ್ತಕ್ಕಂತಹ ಒಂದು ಗುರುವಿನ ಸ್ಥಾನದಲ್ಲಿ ನೀವು ದೈವವನ್ನ ನಂಬಿರ್ತಕ್ಕಂತಹ ಯಾರಾದ್ರೂ ಗುರುಗಳಿರಬಹುದು, ಹಾಗೆ ನಮ್ಮ ರಾಯರ ಒಂದು ಪೂಜೆ ಆಗಿರಬಹುದು, ಬಹಳ ಬಹಳ ಒಂದು ವೈಶಿಷ್ಟ್ಯತೆಯನ್ನ ಹೊಂದಿರುತ್ತೆ. ಸೊ ನಾಳೆಯ ದಿನ ಏನೆಲ್ಲ ಫಾಲೋ ಮಾಡೋದ್ರಿಂದ ಈ ಒಂದು ಗುಡ್ ಲಕ್, ಈ ಒಂದು ಅದೃಷ್ಟದ ಬಾಗಿಲು ಅಂತಕ್ಕಂಥದ್ದು ತೆರೆಯುತ್ತೆ ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಗುರುಪುಷ್ಯಮಿ ಅಂದ ತಕ್ಷಣನೇ ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿಯಲ್ಲಿ ಬರುವಂತಹ ಒಂದು ಗುರುವಾರ. ಅಂಡ್ ಈ ಒಂದು ಗುರುವಾರ ಬಂದು ನಿಮಗೆ ಪುಷ್ಯ ಮತ್ತೆ ಗುರು ಎರಡೂ ಒಟ್ಟಿಗೆ ಬಂದಿರ್ತಕ್ಕಂಥದ್ದು ಬಹಳ ಬಹಳ ವಿಶೇಷತೆ ಅಂತಾನೆ ಹೇಳ್ಬೋದು. ಈ ದಿನದಂದು ಎಷ್ಟು ಈ ಒಂದು ದಿನ ಒಂದು ಅದ್ಭುತವಾದ ದಿನ ಅಂತಂದ್ರೆ, ನೀವು ಯಾವುದೇ ಕೆಲಸ ಕಾರ್ಯ ಈ ಒಂದು ದಿನ ಪ್ರಾರಂಭ ಮಾಡಿದ್ದಲ್ಲಿ ಯಾವುದೇ ರೀತಿಯ ಸೋಲನ್ನಾಗ್ಲಿ ಅಥವಾ ನಷ್ಟವನ್ನಾಗ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಗುರುವಿನ ಒಂದು ಬಲ ಅಂತಕ್ಕಂಥದ್ದು, ಹಾಗೆ ಪುಷ್ಯ ನಕ್ಷತ್ರದ ಆ ಒಂದು ಎನರ್ಜಿ ಅಂತಕ್ಕಂಥದ್ದು ಎರಡೂ ಸೇರಿ ಈ ಅದ್ಭುತವಾದ ಸಮ್ಮಿಲನದ ದಿನವೇ ನಾಳೆಯ ಒಂದು ದಿನ ಅಂತ ಹೇಳ್ಬೋದು. ಸೊ ಯಾರೆಲ್ಲ 18ರ ಒಳಗೆ ಈ ಒಂದು ವಿಡಿಯೋ ನಿಮಗೇನಾದ್ರೂ ಸಿಗ್ತಾ ಇದ್ರೆ ಬಹಳ ನಿಮ್ಮ ಅದೃಷ್ಟದ ಬಾಗಿಲು ತೆಗೀತಾ ಇದೆ ಅಂತಾನೆ ನೀವು ಅನ್ಕೋಬಹುದು. ಅಂಡ್ ಏನೆಲ್ಲ ಫಾಲೋ ಮಾಡಬೇಕು ಈ ಒಂದು ದಿನ ಅಂತ ನೋಡೋದಾದ್ರೆ ವೀಕ್ಷಕರೇ, ಮೊದಲನೇದಾಗಿ ನೀವು ಗುರುವಾರದಂದು ಎದ್ಬಿಟ್ಟು ತಲೆ ಸ್ನಾನ ಮಾಡಿ ಯೆಲ್ಲೋ ಕಲರ್ ಅಂದ್ರೆ ಹಳದಿ ಬಣ್ಣದ ಬಟ್ಟೆಯನ್ನ ನೀವು ಧರಿಸ್ಬೇಕಾಗತ್ತೆ. ಹಾಗೆ ಧರಿಸಿದ ನಂತರ ನಿಮ್ಮ ಒಂದು ಹತ್ರದಲ್ಲೇ ಇರ್ತಕ್ಕಂತಹ ಯಾವುದಾದರೂ ರಾಯರ ಒಂದು ಮಠ ಆಗಿರ್ಬೋದು, ಅಥವಾ ನೀವು ಯಾರನ್ನ ಗುರುವಿನ ಸ್ಥಾನದಲ್ಲಿ ನೀವು ನಂಬ್ತೀರಾ ಆ ಒಂದು ದೇವಸ್ಥಾನಕ್ಕೆ ಅಥವಾ ಅವರ ಒಂದು ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲೇ ಒಂದು ಪೂಜೆಯನ್ನ ಮಾಡಿಸಿ ಅಲ್ಲಿ ಕುತ್ಕೊಂಡು ಒಂದು ಜಾಗದಲ್ಲಿ ಅಲ್ಲೇ ದೇವಸ್ಥಾನದಲ್ಲಿ ಕುತ್ಕೊಂಡು ಓಂ ಶ್ರೀ ಗುರವೇ ನಮಃ ಅಥವಾ ರಾಯರ ಮೂಲ ಮಂತ್ರ ಸಹ ನೀವು ಹೇಳ್ಕೋಬಹುದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸೊ ಈ ಒಂದು ರಾಯರ ಮೂಲ ಮಂತ್ರ ಪಠನೆಯನ್ನ ಸಹ ನೀವು 108 ಸಲ ನಾಳೆ ದಿವಸ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಅತ್ಯಂತ ಕಷ್ಟಕರವಾದ ಸಂಕಲ್ಪಗಳು ಸಹ ಈಡೇರ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ. ಹಾಗೆ ರಾಯರಿಗೆ ಬಹಳ ವಿಶೇಷವಾಗಿ ನೀವು ನಾಳೆ ಪೂಜೆಯನ್ನ ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿಯೇ ರಾಯರ ವಿಗ್ರಹ ಅಥವಾ ಫೋಟೋ ಇದ್ರೆ ವಿಶೇಷವಾದ ಪಂಚಾಮೃತ ಅಭಿಷೇಕವನ್ನ ಮಾಡಿ ರಾಯರಿಗೆ ಹೂಗಳಿಂದ ಅಲಂಕರಿಸಿ ತುಳಸಿ ಒಂದು ದಳವನ್ನ ಅರ್ಪಿಸಿ ನೀವು ರಾಯರನ್ನ ಅಲಂಕರಿಸಿ. ಹಾಗೆ ರಾಯರ ಒಂದು ಬೀಜ ಮಂತ್ರವನ್ನು 108 ಸಲ ಪಠನೆ ಮಾಡೋದ್ರಿಂದ ನೀವು ಅನ್ಕೊಂಡಿರ್ತಕ್ಕಂತಹ ಎಲ್ಲ ಸಂಕಲ್ಪಗಳು ಈಡೇರುತ್ತೆ. ಹಾಗೆ ರಾಯರನ್ನು ನೆನೆದು 2 ಪುಟ್ಟ ದೀಪಗಳನ್ನು, ತುಪ್ಪದ ದೀಪಗಳನ್ನ ನೀವು ರಾಯರ ಮುಂದೆ ಹಚ್ಚಿ ಭಕ್ತಿಯಿಂದ ನೈವೇದ್ಯೆಯನ್ನ ಅರ್ಪಿಸಿ ನಿಮ್ಮ ಏನು ಸಕಲ ಕಾರ್ಯಗಳು ಆಗ್ಬೇಕಾಗಿದೆ ಖಂಡಿತ ಅದನ್ನ ಬಗ್ಗೆ ನೀವು ಪ್ರಾರ್ಥನೆಯನ್ನ ಮಾಡಿ ರಾಯರ ಪಾದಕ್ಕೆ ನೀವು ಸಮರ್ಪಿಸ್ಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಎಲ್ಲ ನಿಂತಿರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ನಿಮಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಕೆಲವ್ರು ನೋಡಿ, ಮನೆ ಅರ್ಧಂಬರ್ಧ ಕಟ್ಟಿರ್ತೀರಾ, ಏನೋ ಒಂದು ಕಾರಣದಿಂದ ಅದು ಮುಂದೆ ಹೋಗ್ತಾ ಇರೋದಿಲ್ಲ, ಅಥವಾ ಒಂದು ಹಣದ ಸಮಸ್ಯೆ ಆಗಿರಬಹುದು, ಅಥವಾ ಒಂದು ಕೆಲಸ ಸಿಗ್ತಾ ಇರಲ್ಲ, ಜಾಬಿನ ಒಂದು ಕೊರತೆ ಆಗಿರ್ಬೋದು. ಈ ತರ ಯಾವುದೇ ಒಂದು ಮೇಜರ್ ಸಮಸ್ಯೆ ನಿಮ್ಮ ಲೈಫಲ್ಲಿ ಏನಾದ್ರು ತುಂಬಾ ಕಾಡ್ತಾ ಇದ್ರೆ ಈ ಒಂದು ವಿಶೇಷ ದಿನದಂದು ನೀವು ಸಂಕಲ್ಪವನ್ನ ಮಾಡೋದ್ರಿಂದ ರಾಯರ್ಗೆ ಅಥವಾ ಸಾಯಿಬಾಬಾ ಆಗಿರ್ಬೋದು, ಯಾರನ್ನ ನೀವು ಗುರು ಅಂತ ನಂಬ್ತೀರಾ ಆ ಒಂದು ಗುರುವಿಗೆ ನೀವು ನಡ್ಕೊಳ್ಳೋದ್ರಿಂದ ಬಹಳ ಅತ್ಯುತ್ತಮವಾದ ಫಲ ಅಂತಕ್ಕಂಥದ್ದು ನಿಮ್ಮದಾಗ್ತಾ ಇದೆ ವೀಕ್ಷಕರೇ.
ಹಾಗೆ ಈ ಎಲ್ಲ ಒಂದು ಪೂಜೆ ಅಥವಾ ಈ ಜಪವನ್ನ ಪ್ರತಿ ಜನರು ಮಾಡಿ ಇದು ನಾಳೆಗೆ ಎಲ್ಲರ ಜೀವನದಲ್ಲಿ ಒಂದು ಬೆಳಕು ಅಂತಕ್ಕಂಥದ್ದು ಬರಲಿ, ಬೇಗ ನಿಮ್ಮ ನಿಂತಿರ್ತಕ್ಕಂಥ ಕೆಲಸಗಳಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ. ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಹರೇ ಕೃಷ್ಣ ಎವ್ರಿವನ್.